ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರುತೀಸ್ ಕಿಚನ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಂಗಳೂರು ಸೈಡಲ್ಲಿ ಮಾಡೋ ರೀತಿ ನೀರು ದೋಸೆನ ಮಾಡೋಣ. ಮಂಗಳೂರಲ್ಲಿ ತುಂಬಾ ಫೇಮಸ್ ಇರುತ್ತೆ ನೀರು ದೋಸೆ ಅಂತ ಹೇಳಿದ್ರೆ. ತುಂಬ ತೆಳುವಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದೇ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ನೀರು ದೋಸೆ. ಅದಕ್ಕೆ ನಾವು ಮೊದಲಿಗೆ 2 ಗ್ಲಾಸು ರೇಷನ್ ಅಕ್ಕಿ ತೊಗೊಳ್ಳೋಣ. ಆ ರೇಷನ್ ಅಕ್ಕಿನ 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದು ಎತ್ತಿಡಬೇಕು. ಅದನ್ನು 6 to 7 ಅವರ್ಸು ನೆನೆಸಿಡಬೇಕು. ನಾನು ನೈಟೇ ನೆನೆಸಿಟ್ಟಿದ್ದೀನಿ ಬೆಳಗ್ಗೆ ಮಾರ್ನಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಆ ಅಕ್ಕಿನ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಕುಂಕುಮದಷ್ಟು ಸಾಫ್ಟಾಗಿ ಅಂತ ಹೇಳಿದ್ರೆ ಸಣ್ಣಗಿರಬೇಕು. ಆ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೀರು ದೋಸೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ದೋಸೆ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಇನ್ನೊಂದು ಸಾರಿಗೆ ಸ್ವಲ್ಪ ಉಪ್ಪು, ಅಕ್ಕಿ, ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ತೆಂಗಿನ ತುರಿನ ಆ್ಯಡ್ ಮಾಡ್ತೀನಿ. ಬೇಕು ಅನ್ನೋರು ಆ್ಯಡ್ ಮಾಡ್ಕೊಳ್ರಿ, ಬೇಡ ಅನ್ನೋರು ಸ್ಕಿಪ್ ಮಾಡಿ. ಯಾರಿಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಮಿಶ್ರಣನ ರೆಡಿ ಮಾಡ್ಕೋಬೇಕು. ಉಪ್ಪು ಸರಿಯಾಗಿದೆ ಅಂತೇಳಿ ಮೊದಲು ಚೆಕ್ ಮಾಡ್ಕೊಳ್ಳಿ. ನೀರು ದೋಸೆ ಮಿಶ್ರಣ ತುಂಬ ನೀರು ಥರನೇ ಇರಬೇಕು. ಹಾಗಿದ್ದಾಗ ಮಾತ್ರ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ಟವ್ ಮೇಲೆ ತವ ಇಟ್ಟು ಅದು ಸ್ವಲ್ಪ ಎಣ್ಣೆ ಸವರೋಣ. ಅಂದರೆ ತವಾಗೆ ಅಂಟ್ಕೋಬಾರ್ದು ಎಣ್ಣೆ ಅಂತ ಹೇಳ್ಬಿಟ್ಟು. ಈಗ ಮಿಶ್ರಣ, ನೀರು ದೋಸೆ ಮಿಶ್ರಣ ಇದೆಯಲ್ವ, ಹಿಟ್ಟನ್ನು ಹಾಕೋಣ. ದೋಸೆ ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬಾ ತೆಳು ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನೀರು ದೋಸೆ ಮಂಗಳೂರು ಸೈಡಲ್ಲಿ ಮಾಡೋದು ಫೇಮಸ್ ಇರುತ್ತೆ. ಸೊ ನಾವು ಮಾಡ್ಕೊಂಡು ತಿನ್ನೋಣ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ತವಾಗೆ ಸ್ವಲ್ಪನೂ ಅಂಟಿಲ್ಲ, ದೋಸೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ ದೋಸೆ. ಅದ್ರ ಜೊತೆಗೆ ಕಾಯಿ ಚಟ್ನಿ, ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.